ಶಿವಕುಮಾರ್ ಆಕ್ಷೇಪ ಮಾಡಿರ್ತಕ್ಕಂಥದ್ದು ದಿಸ್ ಇಸ್ ಟು ಮಚ್ ಕ್ವಶನ್ಸ್ ಅಂತ ಹೇಳಿ ನಾನು ಈ ಪತ್ರಿಕೆಯಲ್ಲಿ ನೋಡಿದೆ. ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ಭಾಳಷ್ಟು ಕೇಳಿದ್ರಪ್ಪ ಕ್ವಶನ್ನು ಅಂತ 60 ಕ್ವಶನ್ ಕೇಳಿದ್ದಾರೆ ಅದ್ರಾಗೆ. ಹೌದಾ? ಈ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅನಿವಾರ್ಯ ಇದೆ, ಕೆಲವು ಎಲ್ಲ ಮಾಹಿತಿಗಳನ್ನು ಒಮ್ಮೆ ಪಡಿಬೇಕಾಗುತ್ತೆ. ಅದ್ರ ಪಡೆಯೋದ್ರಿಂದ ನುಕ್ಸಾನ ಏನಿಲ್ಲ. ಆದರೆ ಜಾಸ್ತಿ ಕೇಳಿ ಕಿರಿಪಿರಿ ಜಾಸ್ತಿ ಆಗಿರ್ತಂತ ಮನೋಭಾವನೆಯಿಂದ ಹೇಳಿದ್ದಾರೆ. ಆದರೆ ಜಾಸ್ತಿ ಕೇಳೋದ್ರಿಂದ ಮತ್ತೊಂದು ಸಾರಿ ಸರ್ವೆ ಮಾಡೋದು ತಪ್ಪುತ್ತೆ. ಹೀಗಾಗಿ ಸರ್ವೆ ಮಾಡಿದ್ದೆಲ್ಲ ಸರಿ ಇದೆ, ಅದ್ರ ಏನು ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಬೇಕು. ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ಮೈ ಡೆಪ್ಟಿ ಕಮಿಷನರ್. ನಾಳೆ ನಾನು ಸಿ ಎಮ್ಗೆ ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಯಲಬುರ್ಗಾ ಆ್ಯಂಡ್ ಕುಕ್ಕನೂರು ತಾಲೂಕು 100% ಕಂಪ್ಲೀಟ್ ಆ್ಯಸ್ ಆನ್ ನೌ 100%. ಮತ್ತು ಅದೇ ಥರ ಎಲ್ಲಿ ರೀ ಕಾರಟಗಿ ಆ್ಯಂಡ್ ಕನಕಗಿರಿ ತಾಲೂಕು 100% ಕಂಪ್ಲೀಟ್. ಅದಕ್ಕೆ ನಾನು ನಮ್ಮ ಜಿಲ್ಲಾಧಿಕಾರಿಗಳು, CEO ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ. ಇದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ವಿ ಹ್ಯಾವ್ ಡನ್ 100%. ಇದು ಜಾತಿ ಗಣತಿ ಅಲ್ಲ. ನೋಡಿ, ಒಂದು ನಿಮಿಷ ಪ್ಲೀಸ್. ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾಹಿತಿಯ ಗಣತಿ. ಅದರಲ್ಲಿ ಜಾತಿ ಧರ್ಮ ಯಾವುದು ಅಂತ ಅರ್ಥ ಆಯ್ತಾ? ಐ ಹ್ಯಾವ್ ಮೈ ಓನ್ ಗಾಡ್, ಐ ಹ್ಯಾವ್ ಮೈ ಓನ್ ರಿಲಿಜನ್. ಇಫ್ ಯು ವಾಂಟ್ ಟು ಫಾಲೋ ಮೀ, ಫಾಲೋ ಮೀ. ಅದ್ರಿಗೆ ಇಲ್ಲ ಬೇರೆ ಧರ್ಮಕ್ಕೆ ಹೋಗಿ ನನ್ನ ಧರ್ಮಕ್ಕೆ ಬರ್ತಿದ್ರು ಬಾ. ಥ್ಯಾಂಕ್ ಯು.